ಎಚ್ಚರಿಕೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಗ್ತಾ ಇಲ್ಲ ಅನ್ನುವಂತಹ ಸ್ಟೋರಿ ನಿರಂತರವಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಈಗಲೂ ಕೂಡ ಅಂಥದ್ದೇ ಒಂದು ಟಾರ್ಚರ್ನ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಆಗಿರೋದಿದು. ಹಾವೇರಿ ಜಿಲ್ಲೆಯಲ್ಲಿ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಹಾವೇರಿ ಜಿಲ್ಲೆಯಲ್ಲಿ ಸಾಲ ವಸೂಲಾತಿಗೆ ಅಂತ ಮನೆ ಮುಂದೆನೆ ಬಂದು ಫೈನಾನ್ಸ್ ಸಿಬ್ಬಂದಿ ಕೂತ್ಕೊಂಡಿದ್ದಾರೆ, ಜಾಂಡ ಉರ್ತಾ ಇದ್ದಾರೆ. ಸಾಲ ಕೊಟ್ಟಿದ್ದೀವಿ, ಸಾಲ ಕಟ್ಟಬೇಕು ನೀವು ಅಷ್ಟೇ ಅಂತ ಮನೆ ಮುಂದೆ ಬಂದು ಗಲಾಟೆ ಮಾಡಿರುವಂತಹ ಸ್ಟೋರಿ ಇದು. ಹಾವೇರಿ ಜಿಲ್ಲೆಯ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಆಟೋ ಅಡ್ಡಗಟ್ಟಿ ಸಾಲ ವಸೂಲಾತಿಗೆ ಫೈನಾನ್ಸ್ ಸಿಬ್ಬಂದಿ ಮುಂದಾಗಿದ್ದಾರೆ. ಫೈನಾನ್ಸ್ ಸಿಬ್ಬಂದಿಗಳ ಒತ್ತಡಕ್ಕೆ ಬಡ ಕುಟುಂಬ ಕಂಗಾಲಾಗಿ ಹೋಗಿದೆ. ಮನೆ ಮುಂದೆ ಬಂದು ಅವರಿಗೆ ಮುಜುಗರ ಆಗುವಂತಹ ಪ್ರಸಂಗಗಳು ಯಾವುದೂ ಆಗಬಾರ್ದು ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸುಗ್ರೀವಾಜ್ಞೆ ರೆಡಿ ಆಗ್ತಾ ಇದೆ. ಸ್ಟಿಲ್ ಹೆದರಿಕೆ ಇದೆಯಾ, ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನೀವು ಕೇಳಿದ್ರೆ ಬದಲಾವಣೆ ಆಗಿಲ್ಲ ಅನ್ನೋದಕ್ಕೆ ಈ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿಗಳು ಬಂದು ಅಲ್ಲಿ ಮನೆ ಮುಂದೆ ನಿಂತ್ಕೊಂಡಿರೋದು, ಮತ್ತೆ ಅಲ್ಲಿ ಸ್ಥಳೀಯರ ಜೊತೆ ಮಾತಾಡ್ತಿರೋದು, ಮನೆ ಸಿಬ್ಬಂದಿಗಳ ಜೊತೆಗೆ ಮಾತಾಡ್ತಾ ಇರೋದು, ಮನೆಯವ್ರ ಜೊತೆಗೆ ಕಾಟ ಕೊಡ್ತಾ ಇರೋದು ಎಲ್ಲವೂ ಕೂಡ ಸರಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ ಇವರು ಎಷ್ಟೊತ್ತಿಗೆ ಯಾವಾಗ ಸಾಲ ಮಾಡಿದ್ರು, ಮತ್ತೆ ಎಷ್ಟು ಕಂತುಗಳು ಬಾಕಿ ಇತ್ತು, ಈ 30ರಿಂದ 90 ದಿನಗಳಲ್ಲಿ ಅವ್ರು ಒಂದ್ ಸ್ವಲ್ಪನೂ ದುಡ್ಡೇ ಕಟ್ಟಿರ್ಲಿಲ್ವಾ, ಮತ್ತೆ ಈ ಸಿಬ್ಬಂದಿಗಳ ವರ್ಜನ್ ಏನು? ಖಂಡಿತ ಮಮತಾ, ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿರುವಂತದ್ದು. ಅವರ ಮನೆ ಬಾಗಿಲಿಗೆ ಹೋಗಬಾರ್ದು, ಅವ್ರಿಗೆ ತೊಂದರೆಯನ್ನು ಕೊಡಬಾರ್ದು ಅನ್ನೋ ಈ ಕಳೆದ ವಾರ ಈಗಾಗಲೇ ಘೋಷಣೆ ಮಾಡಿರುವಂತ. ಆದ್ರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಅಡವಿ ಆಂಜನೇಯ ಬಡಾವಣೆಯಲ್ಲಿ ನಡೆದಿರುವಂತದ್ದು. ಇವರು 1 ಲಕ್ಷ ಸಾಲವನ್ನು ತಗೊಂಡಿದ್ದಾರೆ. ಈಗಾಗಲೇ 7-8 ಕಂತುಗಳನ್ನ ಕಟ್ಟಿರುವಂತದ್ದು. ಇನ್ನು 4-5 ಕಂತುಗಳು ಅಷ್ಟೇ ಬಾಕಿ ಇರೋ ಹಿನ್ನೆಲೆಯಲ್ಲಿ, 1-2 ಕಂತುಗಳು ಡ್ಯೂ ಆಗಿರೋ ಹಿನ್ನೆಲೆಯಲ್ಲಿ ಅವರು ಆಟೋ ಏನೋ ನಡೆಸಿ ಜೀವನ ಮಾಡ್ತಿದ್ರು. ಇನ್ನೊಬ್ಬ ಮಹಿಳೆ ಬೇರೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿ ಅವರು ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಮಾಡಿದ್ರು. ಅದೇ ಸಾಲ ಸುಲಭವನ್ನ ಕಟ್ಕೊಂಡು ಜೀವನ ಮಾಡ್ತಿದ್ರು. ಆದ್ರೆ ಇನ್ನ 4-5 ಕಂತುಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ ಮಾರ್ಚ್ ಎಂಡ್ ಇದೆ. ಹೀಗಾಗಿ ನೀವು ಪೂರ್ತಿ ಹಣವನ್ನ ಕಟ್ಟಿ ಹಣವನ್ನ ಕ್ಲೋಸ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ಗೆ ಏನೋ ಈ ರೀತಿಯಾದಂತ ಟಾರ್ಚರ್ ಅನ್ನ ಕೊಡುವಂತದ್ದು. ಅವರು ಕಾಲಾವಕಾಶ ಕೇಳಿದ್ರು ಕೂಡ ನೀವು ಯಾವುದೇ ಕಾರಣಕ್ಕೂ ಹಣ ಕಟ್ಟಲೇಬೇಕು, ಅವ್ರ ಹೆಸರು ಇವ್ರ ಹೆಸರು ಹೇಳಲೇಬಾರ್ದು, ಯಾರು ಕರೆಸ್ರಿ ಅನ್ನೋ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕೂಲಿ ಕಾರ್ಮಿಕರು ಒಂದೊಂದು ತಿಂಗಳು ಸಮಸ್ಯೆ ಆಗಿರುತ್ತೆ, ಮುಂದಿನ ತಿಂಗಳು ಕಟ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಕೂಡ ಆ ಸಿಬ್ಬಂದಿಗಳು ಮಾತ್ರ ಅವ್ರಿಗೆ ಯಾವ್ದು ಮಾತು ಕೇಳದೆ ಆಟೋವನ್ನ ಅಡ್ಡಗಟ್ಟಿ ಅವ್ರಿಗೆ ಕಿರುಕುಳ ನೀಡಿರುವಂತದ್ದು. ಅವ್ರಿಗೆ ಕಾಲಾವಕಾಶ ಕೊಟ್ರೆ ಕಟ್ತಾರೆ, ಆದ್ರೆ ಇದೇ ರೀತಿಯಾದಂತ ಕಿರುಕುಳ ಕೊಟ್ರೆ ನಾವು ಯಾವ ರೀತಿ ಹಣವನ್ನ ಕಟ್ಬೇಕು ಅನ್ನೋದು ಏನೋ ನೊಂದ ಮಹಿಳೆ ಆಗಿರ್ಬೋದು, ಮತ್ತೆ ಆಟೋ ಚಾಲಕ ಆ ವಿಡಿಯೋ ಮಾಡಿ ವೈರಲ್ ಮಾಡಿರುವಂತದ್ದು. ಮಮತಾ, ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಕಾಲಾವಕಾಶ ಕೊಡೋದ್ರ ಬದಲು ಕಿರುಕುಳ ಕೊಡ್ತಾ ಇದ್ದಾರೆ. ಈ ಕಿರುಕುಳದಿಂದ ನಮಗೆ ಜೀವನ ನಡೆಸೋದು ದುಸ್ತರ ಆಗಿದೆ ಅನ್ನೋದು ಈ ಕುಟುಂಬದ ಮಾತು.